ಎಸ್ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಸಂಗೀತ. ಈಗ ರಾಜ್ಯ ಸರ್ಕಾರಕ್ಕೆ ಆರ್ಸಿಬಿ ಶಾಕ್ ಅನ್ನ ನೀಡಿದೆ. ಎಸ್, ಆರ್ಸಿಬಿಯ ಮೇಲೆ ರಾಜ್ಯ ಸರ್ಕಾರ ಮಾಡಿದಂತ ಎಲ್ಲ ಆರೋಪಗಳನ್ನ ಅರ್ಧದಷ್ಟು ಸರ್ಕಾರದ್ದು ತಪ್ಪಿದೆ ಅಂತ ಈಗ ಆರ್ಸಿಬಿ ಹೈಕೋರ್ಟ್ ಮೆಟ್ಲೇರಿದೆ. ಎಸ್, ಆರ್ಸಿಬಿ ಪರವಾಗಿರುವಂತಹ ಹೈಕೋರ್ಟ್ನ ವಕೀಲರು ಆರ್ಸಿಬಿಯಲ್ಲಿ ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ಕೂಡ ಸರ್ಕಾರದ್ದು ಇದೆ, ಎಲ್ಲ ಹೊಣೆಯನ್ನ ಕೇವಲ ಆರ್ಸಿಬಿ ಮೇಲೆ ಹಾಕಿ ಸರ್ಕಾರ ಕೈ ತೊಳ್ಕೊಳ್ತಾ ಇದೆ ಅಂತಹ ಹೈಕೋರ್ಟ್ನಲ್ಲಿ ಇಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇಂದು ಸರ್ಕಾರಕ್ಕೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ನೀಡಿದೆ. ಜೊತೆಗೆ ಸರ್ಕಾರ ಏನೆಲ್ಲ ತಪ್ಪುಗಳನ್ನ ಮಾಡಿದೆ, ಸರ್ಕಾರ ಯಾವೆಲ್ಲ ರೀತಿಯ ಕಂಡೀಷನ್ಸ್ ಗಳನ್ನ ಹಾಕಿ ಯಾವೆಲ್ಲ ಅಧಿಕಾರಿಗಳ ತಲೆದಂಡವನ್ನ ಮಾಡಿದೆ ಅನ್ನೋದನ್ನ ಆರ್ಸಿಬಿಯ ಪರ ಇರುವಂತಹ ವಕೀಲರು ಇವತ್ತು ವಾದವನ್ನ ಮಂಡಿಸಿದ್ದಾರೆ. ಹಾಗೆ ಸರ್ಕಾರ ಏನೆಲ್ಲ ಪ್ರಶ್ನೆಗಳನ್ನ ಹಾಕಿತ್ತು ಆರ್ಸಿಬಿಗೆ, ಅದೇ ರೀತಿ ಕೂಡ ಈಗ ಆರ್ಸಿಬಿ ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಜೊತೆಗೆ ಹೈಕೋರ್ಟ್ ಕೂಡ ಆರ್ಸಿಬಿ ಜೊತೆಗೆ ಸರ್ಕಾರಕ್ಕೂ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆ ಪ್ರಶ್ನೆಗಳು ಏನಂತ ಈಗ ನಾವು ನೋಡೋದಾದ್ರೆ, ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಿಂದ 9 ಪ್ರಶ್ನೆಗಳಿವೆ. ಅವು ಯಾವ್ದಂದ್ರೆ, ವಿಕ್ಟರಿ ಪರೇಡ್ನ ಆಯೋಜಕರು ಯಾರು ಮತ್ತು ಆಯೋಜನೆಯನ್ನ ಯಾವ ರೀತಿ ಮಾಡಲಾಗಿತ್ತು ಅಂತ ಸರ್ಕಾರಕ್ಕೆ ಕೇಳಿರುವಂಥದ್ದು ಹೈಕೋರ್ಟ್. ಅಂದ್ರೆ ಈ ವಿಕ್ಟರಿ ಪರೇಡ್ ಅನ್ನ ಆಯೋಜನೆ ಮಾಡಿದ್ದು ಯಾರು, ಇದನ್ನ ಯಾವ ರೀತಿಯಾಗಿ ಈ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಯಾರೆಲ್ಲ ಸೇರಿ ಪ್ಲಾನ್ ಮಾಡಿದ್ರೆ ಅಂತ ಹೈಕೋರ್ಟ್ ಮೊದಲನೇ ಪ್ರಶ್ನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೇಳಿರುವಂಥದ್ದು. ಇನ್ನ ಎರಡನೇ ಪ್ರಶ್ನೆ, ಸಂಚಾರ ನಿಯಂತ್ರಣಕ್ಕಾಗಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು, ಅಂದ್ರೆ ಸಂಚಾರವನ್ನ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಅಂದ್ರೆ ಆರ್ಸಿಬಿ ಅಭಿಮಾನಿಗಳು ಜನದಟ್ಟಣೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಸಂಚಾರವನ್ನ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಸಾರ್ವಜನಿಕರ ನಿಯಂತ್ರಣಕ್ಕಾಗಿ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿತ್ತು, ಅಂದ್ರೆ ಬರ್ತಕ್ಕಂಥ ಪಬ್ಲಿಕ್ಸ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ನೀವು ಐಡಿಯಾಗಳನ್ನ ಹಾಕೊಂಡಿದ್ರೆ ಅಂತ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳಿದೆ. ಇನ್ನ ವೈದ್ಯಕೀಯ ಸೇವೆ ಸೇರಿ ಯಾವ ಸೌಲಭ್ಯಗಳ ತಯಾರಿ ಹೇಗಿತ್ತು. ವೈದ್ಯಕೀಯ ಸೇವೆ ಅಂದ ತಕ್ಷಣ ಇಲ್ಲಿ ಮೊನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ ಅಸ್ವಸ್ಥರಾಗಿರ್ತಕ್ಕಂತಹವರನ್ನ ಎತ್ಕೊಂಡು ಹೋಗಿ ಆಂಬ್ಯುಲೆನ್ಸ್ ಹಾಕೊಂಡು ಅಂದ್ರೆ ಅಲ್ಲಿ ಯಾವುದೇ ರೀತಿಯಂತ ಒಂದು ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ. ಪೊಲೀಸರು ಅಲ್ಲಿ ನೆರೆದಂತಹ ಜನರು ಅಸ್ವಸ್ಥರಾದವ್ರನ್ನ ಹೊತ್ತುಕೊಂಡು ಆಟೋ ರಿಕ್ಷಾದವರ ಸಹಾಯವನ್ನ ಪಡ್ಕೊಂಡು ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಇಲ್ಲಿ ಸರ್ಕಾರ ಎಡವಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವೈದ್ಯಕೀಯ ಸವಲತ್ತುಗಳನ್ನ ಆ ಪ್ರದೇಶದಲ್ಲಿ ಏರ್ಪಡಿಸಲಾಗಿರ್ಲಿಲ್ಲ. ಈ ಪ್ರಶ್ನೆಯನ್ನ ಸರ್ಕಾರಕ್ಕೆ ಹೈಕೋರ್ಟ್ ಕೇಳಿದೆ. ಇನ್ನ ಮತ್ತೊಂದು ಪ್ರಶ್ನೆಯನ್ನ ನೋಡೋದಾದ್ರೆ, ಕಾರ್ಯಕ್ರಮದಲ್ಲಿ ಎಷ್ಟು ಜನರನ್ನ ಸೇರಿಸೋಕೆ ನಿರ್ಧಾರ ಮಾಡಲಾಗಿತ್ತು. ಈಗ IPL ನ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ತಂಡ ಅಂದ್ರೆ ಅದು RCB ತಂಡ. ಅದರಲ್ಲೂ 18 ವರ್ಷಗಳು, ಬರೋಬ್ಬರಿ 18 ವರ್ಷಗಳ ನಂತರ RCB ಕಪ್ಪನ್ನ ಗೆಲ್ತು. ಕೋಟ್ಯಾಂತರ ಅಭಿಮಾನಿಗಳು ದೇಶದಾದ್ಯಂತ ಇರತಕ್ಕಂತ RCBಯ ಪ್ಲೇಯರ್ಸ್ ಗಳನ್ನ ನೋಡೋದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಸೇರಿದಂತೆ ವಿಧಾನಸೌಧದ ಮುಂಭಾಗದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯಗಳು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಜಮಾಯಿಸಿದ್ರು. ಹಾಗಾದ್ರೆ ಎಷ್ಟು ಜನ ಸೇರಬಹುದು ಅಂತಕ್ಕಂಥ ಅಂದಾಜನ್ನ ಸರ್ಕಾರ ಮಾಡಲಾಗಿತ್ತು ಅಂತಕ್ಕಂಥ ಪ್ರಶ್ನೆಯನ್ನ ಹೈಕೋರ್ಟ್ ಸರ್ಕಾರಕ್ಕೆ ಕೇಳಿದೆ. ಇನ್ನ ಕಾಲ್ತುಳಿತವಾದಾಗ ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆ ನೀಡಿದ್ಯಾ ಅಥವಾ ಇಲ್ಲ, ಈ ಪ್ರಶ್ನೆನ ನಾನು ಆವಾಗಲೇ ಹೇಳಿದೆ. ಅಲ್ಲಿ ಇರ್ತಕ್ಕಂತಹ ಏನು ಜನದಟ್ಟಣೆ ಸೇರಿತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಸೇವೆ ಅಲ್ಲ, ಕನಿಷ್ಠ ಆಂಬ್ಯುಲೆನ್ಸ್ಗಳನ್ನು ಕೂಡ ಇಟ್ಟಿರಲಿಲ್ಲ. ಅಲ್ಲಿ ಯಾವುದೇ ಪ್ರಥಮ ಚಿಕಿತ್ಸೆಯನ್ನ ಯಾವುದೇ ರೀತಿಯಾಗಿ ಮಾಡಲಿಲ್ಲ. ಅಲ್ಲಿ ನೆರೆದಂತಹ ಅಭಿಮಾನಿಗಳು ಮತ್ತು ಪೊಲೀಸರೇ ಅಸ್ವಸ್ಥರಾದವರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಏನ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರ್ಸೋಕೆ ಎಷ್ಟು ಹೊತ್ತಾಯ್ತು, ಒಂದು ದೃಶ್ಯವನ್ನ ನಾವು ನೋಡಬಹುದು. ಅಲ್ಲಿ ಅಸ್ವಸ್ಥರಾದವ್ರನ್ನ ಹೊತ್ತುಕೊಂಡು ಓಡಾಡ್ತಿದ್ದಾರೆ ಆಸ್ಪತ್ರೆಗೆ ಸೇರಿಸೋದಕ್ಕೆ. ಇನ್ನೊಂದು ಕಡೆ DK ಶಿವರು ಪ್ಲೇಯರ್ಸ್ ಜೊತೆ ಕಪ್ಪನ್ನ ಎತ್ತಿ ಹಿಡಿದು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರು. ಇಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪೊಲೀಸರ ಲಾಠಿ ಚಾರ್ಜ್ ಆಗಿತ್ತು, ಅಭಿಮಾನಿಗಳ ಕಾಲ್ತುಳಿತ ಆಗ್ತಿತ್ತು, ಎಷ್ಟೋ ಜನ ಉಸಿರುಗಟ್ಟಿ ಅಸ್ವಸ್ಥರಾಗಿದ್ರು. ಆದ್ರೆ ವೇದಿಕೆ ಮೇಲೆ DK ಶಿವಕುಮಾರ್ ಅವರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅವರು, ವೇದಿಕೆಯ ಮೇಲೆ ಕಪ್ಪನ್ನ ಎತ್ತಿ ಹಿಡಿದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಇನ್ನು ಯಾವ ರೀತಿಯಾಗಿ ಅವರನ್ನ ತುರ್ತು ಪರಿಸ್ಥಿತಿಗೆ ಆಸ್ಪತ್ರೆಗೆ ಸೇರಿಸೋದಕ್ಕೆ ಮುಂದಾದ್ರು ಅಂತಕ್ಕಂಥದ್ದನ್ನ ಈ ದೃಶ್ಯವೇ ಹೇಳುತ್ತೆ. ಏನ 50,000ಕ್ಕಿಂತ ಹೆಚ್ಚು ಜನ ಸೇರುವ ಕಡೆ ನಿರ್ವಹಣೆಗೆ SOP ಇದೆಯಾ? 50,000 ಅಲ್ಲ,
ಮೊನ್ನೆ ನಡೆದಂತಹ ಕಾಲ್ ತುಳಿತದ ಪ್ರಕರಣ ಆದಮೇಲೆ ಮೆಟ್ರೋದಲ್ಲಿ ಸಂಚಾರ ಮಾಡಿದಂತಹ ಪ್ರಯಾಣಿಕರ ಸಂಖ್ಯೆ 9 ಲಕ್ಷಕ್ಕೂ ಹೆಚ್ಚಿತ್ತಂತೆ. ಆ ಒಂದು ದಿನ ನಡೆದಂತಹ ಪ್ರಯಾಣ ಮಾಡಿದಂತಹ ಪ್ರಯಾಣಿಕರ ಸಂಖ್ಯೆ 9 ಲಕ್ಷ ಇತ್ತಂದ್ರೆ ಇನ್ನು ಅಭಿಮಾನಿಗಳು ಎಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿರ್ಬೋದು? ಕೇವಲ 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರಿದ್ರೆ ಅಲ್ಲಿ SOPಯನ್ನ ನಿರ್ವಹಣೆಗೆ ಇಡಬೇಕಾಗಿತ್ತು. ಆದರೆ SOP 50,000 ಅಲ್ಲ, ಇಲ್ಲಿ 10 ಲಕ್ಷದವರೆಗೂ ಜನಸಂಖ್ಯೆ ಸೇರಿದ್ರು ಕೂಡ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿರಲಿಲ್ಲ. ಕಾರ್ಯಕ್ರಮದ ಆಯೋಜನೆಗೆ ಅನುಮತಿ ಇತ್ತ? ಈ ಪ್ರಶ್ನೆಗೆ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ? ಅನುಮತಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನಾಚಿಕೆಗೇಡಾಗಿರುವಂಥದ್ದು ಸರ್ಕಾರಕ್ಕೆ. ಅನುಮತಿ ಕೊಟ್ಟಿತ್ತಾ ಅಂತ ಕೇಳೋ ಪ್ರಶ್ನೆಗೆ ಸರ್ಕಾರ ಹೌದು ಅಂತಾನೆ ಉತ್ತರವನ್ನ ಕೊಡ್ಬೋದು. ಯಾಕಂದ್ರೆ CM ಸಿದ್ದರಾಮಯ್ಯ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. 18 ವರ್ಷಗಳ ಬಳಿಕ ಕಪ್ಪನ್ನ ಗೆದ್ದಿರುವಂತಹ RCBಗೆ ಸನ್ಮಾನ ಕಾರ್ಯಕ್ರಮ ವಿಧಾನಸೌಧದ ಆವರಣದಲ್ಲಿ ಇರುತ್ತೆ. ಈ ಸಂದರ್ಭದಲ್ಲಿ ನೀವು ಬಂದು ಭಾಗವಹಿಸಿ, ನೀವು ಇದರಲ್ಲಿ ಪಾಲ್ಗೊಳ್ಳಿ ಅಂತಕ್ಕಂಥ ಒಂದು ಪೋಸ್ಟ್ ಅನ್ನ ಮುಕ್ತವಾಗಿ ರಾಜ್ಯದ ಮುಖ್ಯಮಂತ್ರಿನೇ ಕೊಟ್ಟ ಮೇಲೆ ಇಲ್ಲಿ ಜನಗಳು ಬಂದು ಸೇರೋದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಜೊತೆಗೆ ಉಚಿತವಾಗಿರುವಂತಹ ಎಂಟ್ರಿಯನ್ನ ಕೊಟ್ಟಿದ್ರು. ಸ್ಟೇಡಿಯಂನಲ್ಲಿ ಇರ್ತಕ್ಕಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರ್ತಕ್ಕಂಥ 23 ಗೇಟ್ಗಳಲ್ಲಿ ಕೇವಲ 4 ಗೇಟ್ಗಳನ್ನ ಮಾತ್ರ ಓಪನ್ ಮಾಡಿದ್ರು. ಜೊತೆಗೆ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಎರಡೂ ಕಡೆಗೂ ಈ ಸೆಲೆಬ್ರೇಷನ್ ಅನ್ನ ಏನು ಏರ್ಪಾಡು ಮಾಡಿದ್ರಲ್ವಾ, ಎರಡೂ ಕಡೆಗೂ ಅಭಿಮಾನಿಗಳು ಹಂಚಿದ್ರು. ಆದರೆ ವಿಧಾನಸೌಧದಲ್ಲಿ ಅತಿ ಹೆಚ್ಚು ಬಿಗಿ ಭದ್ರತೆಯನ್ನ ಒದಗಿಸಲಾಗಿತ್ತು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ VIP-ಗಳೇ ಇದ್ದಿದ್ರಿಂದ ವಿಧಾನಸೌಧದ ಆವರಣದಲ್ಲಿ ಹೆಚ್ಚು ಪೊಲೀಸರ ಬಿಗಿ ಭದ್ರತೆ ಇತ್ತು. ಇದಕ್ಕೆ ಹೋಲಿಸಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಪೊಲೀಸ್ ಭದ್ರತೆ ಸ್ವಲ್ಪ ಕಡಿಮೆ ಆಗಿತ್ತು ಅಂತಾನೆ ಹೇಳ್ಬೋದು. RCBಯ ಸೆಲೆಬ್ರೇಷನ್ ರಾತ್ರಿ ಬೆಳಗಿನ ಜಾವ 3 ಗಂಟೆವರೆಗೂ ನಡೀತು. ಅಂದ್ರೆ ಪೊಲೀಸರು ತಮ್ಮ ಡ್ಯೂಟಿಯನ್ನ ಬೆಳಗಿನ ಜಾವ 3 ಗಂಟೆವರೆಗೂ IPLನ ಫೈನಲ್ ಹಣಾಹಣಿ ನಡೆದಕ್ಕಂತಹ ಆ ದಿನದ ಬೆಳಗಿನ ಜಾವದವರೆಗೂ ಪೊಲೀಸರು ಡ್ಯೂಟಿಯನ್ನ ಮಾಡಿರ್ತಾರೆ. ಜೊತೆಗೆ ಮರುದಿನ ಮತ್ತೆ ಈ ಸೆಲೆಬ್ರೇಷನ್ಗೆ ಸರ್ಕಾರ ಏನು ಅನುಮತಿ ಕೊಡ್ತು, RCB ಮ್ಯಾನೇಜ್ಮೆಂಟ್ ಏನು ಅನೌನ್ಸ್ಮೆಂಟ್ ಅನ್ನ ಮಾಡ್ತು, ಈಗ ಪೊಲೀಸರು ಒಂದು ಪತ್ರವನ್ನ ಬರೀತಾರೆ ಸರ್ಕಾರಕ್ಕೆ. ಈಗ ತತ್ಕ್ಷಣಕ್ಕಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನ ಅಷ್ಟಾಗಿ ಒದಗಿಸೋಕೆ ಆಗೋದಿಲ್ಲ, ಇದು ಕಾರ್ಯಕ್ರಮವನ್ನ ಮುಂದೂಡೋಕೆ ಸಾಧ್ಯನಾ ಅಂತ ಸರ್ಕಾರಕ್ಕೆ ಪೊಲೀಸರು ಮನವಿ ಪತ್ರವನ್ನು ಕೂಡ ಬರೆದಿರ್ತಾರೆ. ಆ ಪತ್ರವು ಕೂಡ ವೈರಲ್ ಆಗ್ತಿರುವಂಥದ್ದು. ಆದರೆ ಸರ್ಕಾರ ಎಲ್ಲ ಒಂದ್ ಕಡೆ RCB ಅಭಿಮಾನವನ್ನ ವೋಟಿಂಗ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡೋಕೆ ನೋಡ್ತಾ ಅಂತಕ್ಕಂಥ ಪ್ರಶ್ನೆ ಈಗ ನಮ್ಮನ್ನ ಕಾಡುತ್ತೆ. ಯಾಕಂದ್ರೆ ನೆರೆದಿದ್ದಂಥದ್ದು ಲಕ್ಷಾಂತರ ಜನ, ಉಸಿರುಗಟ್ಟಿ ಸತ್ತವರು 10-11 ಜನ. ಆದರೆ ಈಗ ಸರ್ಕಾರ ಈ ಇಡೀ ವಿಚಾರವನ್ನ ಕಟ್ತಾ ಇರೋದು RCB ಮ್ಯಾನೇಜ್ಮೆಂಟ್ ಮತ್ತೆ ಅಭಿಮಾನಿಗಳು ಮತ್ತೆ ಗೃಹ ಇಲಾಖೆಯ ಮೇಲೆ. ಹಾಗಾದ್ರೆ ಸರ್ಕಾರದ ಏನೂ ತಪ್ಪಿಲ್ವಾ? ಹಾಗಾದ್ರೆ CM ರಾಜಕೀಯ ತಲೆದಂಡ ಆಗಿದೆಯಂತೆ, ಆಮೇಲೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ಜೊತೆಗೆ RCBಯ KSCA ಆಗಿರ್ಬೋದು, DNA ಆಗಿರ್ಬೋದು, ಈ ಅಧಿಕಾರಿಗಳು ರಾಜೀನಾಮೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಸರ್ಕಾರದ ಇದರಲ್ಲಿ ಏನು ತಪ್ಪಿಲ್ವಾ? ಸರ್ಕಾರ ಈ ಅಧಿಕಾರಿಗಳ ತಲೆದಂಡ ಮಾಡಿ ತಾನು ಈಗ ಇದರಲ್ಲಿ ಬಲಿಪಶು ಆದೆ, ನಂದಿದ್ರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತಕ್ಕಂಥ ಒಂದು ಅಮಾಯಕತನವನ್ನ ಸರ್ಕಾರ ತೋರಿಸ್ತಾ ಇದೆ. ಇದು ರಾಜ್ಯದಲ್ಲ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಕ್ಕೆ ನಾಚಿಕೆಗೇಡಿನ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸತ್ತು ಹೋದಂಥವ್ರು 11 ಜನ ಅಮಾಯಕರು, RCB ಅಭಿಮಾನವನ್ನ ಕಣ್ತುಂಬಿಕೊಳ್ಳೋಕೆ ಬಂದಂತಹ 11 ಜನ ಅಮಾಯಕರು, ಅವರ ಕುಟುಂಬಸ್ಥರ ಆಕ್ರಂದನವನ್ನ ನೋಡಿದ್ರೆ ಎಂಥವ್ರಿಗೂ ಕರುಳು ಕಿತ್ತು ಬರುತ್ತೆ. ಅಂತಹ ಅಮಾಯಕರ ಬಲಿಯಾಗಿದ್ದು ಸರ್ಕಾರದ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ತತ್ಕ್ಷಣವಾಗಿ ತೆಗೆದುಕೊಂಡಂತ ಯಕಶ್ಚಿತ್ ಒಂದು ನಿರ್ಧಾರದಿಂದ ಇಡೀ ಈ ರಾಜ್ಯ ಅಷ್ಟೇ ಅಲ್ಲ, ದೇಶದಾದ್ಯಂತ ಈಗ ಟೀಕೆಗಳು ಸರ್ಕಾರಕ್ಕೆ ಬರ್ತಾ ಇದೆ. ಈಗ ಸರ್ಕಾರ ಈ ಎಲ್ಲ ಟೀಕೆಗಳನ್ನ RCB ಮ್ಯಾನೇಜ್ಮೆಂಟು, ಪೊಲೀಸ್ ಇಲಾಖೆ ಮೇಲೆ ಹಾಕಿ ತಾನು ಮಾತ್ರ ಇದರಲ್ಲಿ ಅಮಾಯಕ ಅನ್ನೋ ರೀತಿಯಾಗಿ ನಡ್ಕೊಳ್ತಾ ಇದೆ. ಇನ್ನ ಇದರಲ್ಲಿ RCB ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಿದ್ವಿ ಅಂತ ಸರ್ಕಾರ ಉತ್ತರವನ್ನ ನೋಡಿದೆ. ಈ ಹೈಕೋರ್ಟ್ ಕೇಳಿರುವಂತಹ ಪ್ರಶ್ನೆಗಳಿಗೆ ಸರ್ಕಾರ ಏನೆಲ್ಲ ಉತ್ತರವನ್ನ ಕೊಟ್ಟಿದೆ ಅಂದ್ರೆ, ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಿದ್ವು, ಆದರೆ ಪೊಲೀಸ್ ಬಂದೋಬಸ್ತ್ಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ವಿ. ಏಕಾಏಕಿ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಯಿತು. ಅಲ್ಲ ಸ್ವಾಮಿ, ಉಚಿತವಾಗಿ
ಇಲ್ಲಿ ಬರ್ತಕ್ಕಂತಹ ಅಭಿಮಾನಿಗಳಿಗೆ ಪ್ರವೇಶ ಇದೆ ಅಂದ್ರೆ ಪ್ಲೇಯರ್ಸ್ಗಳನ್ನ ನೋಡಬೇಕು ಅನ್ನೋ ಕನಸಿರುವಂತಹ ಎಲ್ಲ ಅಭಿಮಾನಿಗಳು ಬಂದೇ ಬರ್ತಾರೆ. ಅಭಿಮಾನಿಗಳಿಗೆ ಗೊತ್ತಿದೆ ಜನಸಂಖ್ಯೆ ಎಷ್ಟರ ಮಟ್ಟಿಗೆ ಸೇರುತ್ತೆ ಅಂತ, ಆದ್ರೆ ಈ ಕನಿಷ್ಠ ಜ್ಞಾನ ಸರ್ಕಾರಕ್ಕೆ ಇರ್ಲಿಲ್ವಾ ಅಂತ. ಇದೊಂದು ಯಾವ ರೀತಿ ಹೇಳಕ್ಕೆ ಅಂದ್ರೆ ಹಾರಿಕೆ ಉತ್ತರ ಸರ್ಕಾರದಂತ ಹೇಳ್ಬೋದು. ಅಭಿಮಾನಿಗಳ ಸಂಖ್ಯೆ ಏಕಾಏಕಿ ಹೆಚ್ಚಾಯಿತು ಅಂತಕ್ಕಂಥದ್ದು. ಇನ್ನ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಅನ್ನ ಮಾಡಿದ್ದೇವೆ. ಇದಂತೂ ನಾನು ಆಗ್ಲೇ ಹೇಳಿದೆ, ಹಿರಿಯ ಅಧಿಕಾರಿಗಳ ತಲೆದಂಡವನ್ನ ಮಾಡಿ ಸರ್ಕಾರ ಕೈ ತೊಳ್ಕೊಂಡಿದೆ ಅಂತ. ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ತಕ್ಷಣ ಈ ಎಲ್ಲ ವಿಚಾರಗಳು ಬಗೆಹರಿದು ಬಿಡ್ತಾ. ಹಾಗಾದ್ರೆ ಕೆಎಸ್ಸಿಎ ಪದಾಧಿಕಾರಿಗಳು ಮತ್ತು ಖಜಾಂಚಿ ರಾಜೀನಾಮೆಯನ್ನ ನೀಡಿದ್ದಾರೆ. ಈ RCBಯ ಮ್ಯಾನೇಜ್ಮೆಂಟ್ ಏನಿದೆ, ಕೆಎಸ್ಸಿಎ ಮತ್ತೆ DNA ಇದೇನಿದೆ ಅದರ ತಲೆದಂಡಕ್ಕೆ ಮುಂದಾಗಿದೆ. ಯಾಕಂದ್ರೆ ಇದರ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡು ಅದು ರಾಜೀನಾಮೆ ನೀಡಿದೆ ಅಂತಕ್ಕಂತಹ ಉತ್ತರವನ್ನ ಸರ್ಕಾರ ಕೊಟ್ಟಿರುವಂಥದ್ದು. ಇನ್ನ ಸರ್ಕಾರ CID ತನಿಖೆಗೆ ಆದೇಶವನ್ನ ಮಾಡಿದೆ. ಈ ಕಾಲ್ ತುಳಿತಕ್ಕೆ ಯಾರ್ಯಾರು ತಪ್ಪಿದೆ, ಯಾರ್ಯಾರು ಇದರಲ್ಲಿ ಭಾಗವಹಿಸಿದರು ಅಂತಕ್ಕಂತಹ CID ತನಿಖೆಗೂ ಕೂಡ ಸರ್ಕಾರ ಆದೇಶವನ್ನ ಮಾಡಿದೆ. ಇನ್ನ CM ರಾಜಕೀಯ ಕಾರ್ಯದರ್ಶಿಯ ತಲೆದಂಡವಾಗಿದೆ. ರಾಜಕೀಯ ಕಾರ್ಯದರ್ಶಿದು ಮಾತ್ರ ಇದರಲ್ಲಿ ತಪ್ಪಿತ್ತು. CM ಮತ್ತೆ DCM ಯಾವುದೇ ರೀತಿಯ ತಪ್ಪಿರಲಿಲ್ಲ. ಗೃಹ ಸಚಿವರದ್ದು ಕೂಡ ಯಾವುದೇ ರೀತಿಯ ತಪ್ಪಿರಲಿಲ್ಲ. ತಪ್ಪಿದದ್ದು ಮಾತ್ರ CMನ ರಾಜಕೀಯ ಕಾರ್ಯದರ್ಶಿದು ಮಾತ್ರ. ಇನ್ನ CM ಮತ್ತೆ DCMಗೆ ಮತ್ತೊಂದು ಸಂಕಷ್ಟ ಒದಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ಈಗ ಬುಲಾವನ್ನ ಕೊಟ್ಟಿದೆ ದೆಹಲಿಗೆ. DCM ಮತ್ತೆ CM ಈಗ ದೆಹಲಿಗೆ ತೆರಳ್ತಾ ಇರುವಂತದ್ದು ಅದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕಾಲ್ತುಳಿತ ನಡೆದಂತಹ ಪ್ರಕರಣ ಯಾವ ರೀತಿ ನಡೀತು, ಇದಕ್ಕೆ ಕಾರಣ ಏನು, ಇದರಲ್ಲಿ ನಿಮ್ಮದೆಷ್ಟು ಪಾತ್ರ ಇದೆ ಅಂತಕ್ಕಂಥ ಸಂಪೂರ್ಣ ವರದಿಯನ್ನ ಈಗ CM DCM ರಾಜ್ಯ ಸರ್ಕಾರದ ಹೈಕಮಾಂಡ್ಗೆ ಸಲ್ಲಿಸುವಂತಹ ಪರಿಸ್ಥಿತಿ ಇದೆ. ಇದು ತೀವ್ರ ರಾಜಕೀಯ ಮುಜುಗರ. ಜೊತೆಗೆ ಈ 2 ವರ್ಷ CM ಸಿದ್ದರಾಮಯ್ಯ ಏನು ಪೂರ್ಣ ವಹಿಸಿದ್ರು ಅವಧಿಯ ಸರ್ಕಾರದನ್ನ, ಇದರಲ್ಲಿ ಅತ್ಯಂತ ಜನಾಕ್ರೋಶವನ್ನ ಕಂಡಂತಹ ಬೆಳವಣಿಗೆ ಅಂದ್ರೆ ಈ RCBಯ ಕಾಲ್ತುಳಿತ. ಸಾವಿರಾರು ಜನ ಈಗ ಆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಸತ್ತಂತಹ ಎಷ್ಟು ಅಮಾಯಕ ಕುಟುಂಬಗಳು ಕೂಡ RCBಯ ಜೊತೆಗೆ ಸರ್ಕಾರಕ್ಕೂ ಕೂಡ ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಇಂತಹ ನಿರ್ಧಾರವನ್ನ ತೆಗೆದುಕೊಂಡಂತಹ ಸರ್ಕಾರದ ತಪ್ಪು ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತಿನ ಹೈಕೋರ್ಟ್ನ ಬೆಳವಣಿಗೆಯಿಂದ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಏನಷ್ಟು ರೋಚಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ. ಇದು ನಿಮ್ಮ ಧ್ವನಿ.